ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಟಾಕ್ಸಿಕ್ ಅಬ್ಬರ ಶುರುವಾಗಿದೆ, ನೋಡಕ್ ಬಂದಿದ್ರೆ ಎಷ್ಟು ಕಾತರದಿಂದ ಕಾಯ್ತಾ ಇದ್ದೀರಾ? ನಿಜವಾಗ್ಲೂ ಇದು ಹೆಚ್ಚಿಗೆ ಮೇಲೆ ಒಂದು ವರ್ಷದಿಂದ ನಾವು ಕಾಯ್ತಾ ಇದ್ವಿ. ಯಾಕೆಂದರೆ ನಮ್ಮ ಕನ್ನಡದ ಒಬ್ಬ ಯಶ್ ಬಂದ್ಬಿಟ್ಟು ಇವತ್ತು ಈ ಲೆವೆಲ್ಗೆ ಬಂದಿದೆ ಅಂದರೆ ನಮಗೆಲ್ಲ ಹೆಮ್ಮೆ. ಆದ್ದರಿಂದ ನಾವು ಎಲ್ಲರೂ ಇದನ್ನು ಸಂತೋಷದಿಂದ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ಖಂಡಿತ ನಮಗೂ ಖುಷಿ ಇದೆ. ಈ ಥರ ಒಂದು ಅಬ್ಬರ ಕನ್ನಡದ್ದು ಎಲ್ಲ ಕಡೆ ಈ ವಿಶ್ವಾದ್ಯಂತ ಬೆಳೀತಾ ಇರೋದ್ರಿಂದ ತುಂಬ ಖುಷಿ ಆಗ್ತಾ ಇದೆ. ನಾವು ಅದನ್ನು ಇವತ್ತು ನೋಡಬೇಕು ಅಂತ ಕಣ್ತುಂಬ ಬೆಳಗಿನ ಜಾವನೆ ಬಂದು ನಾವು ಇವತ್ತು ನೋಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. 4 ವರ್ಷದಿಂದ ಪರಿಶ್ರಮ ಹಾಕಿ ಈ ಸಿನಿಮಾ ಮಾಡಿದ್ದಾರೆ. 4 ವರ್ಷ ಯಾವುದೇ ರೀತಿಯಾದ ಸಿನಿಮಾ ಬಂದಿರಲಿಲ್ಲ ಯಶ್ ಅವ್ರದ್ದು. ಎಷ್ಟು ಕಾತರದಿಂದ ಕಾಯ್ದಿದ್ರ ನೀವು ಟಾಕ್ಸಿಕ್ ನೋಡಕ್ಕೆ? ನಿಜವಾಗ್ಲೂ ರಿಯಲಿ ನಮಗೆ ಖುಷಿಯಾಗಿದೆ. ಒಬ್ಬ ಕಾರ್ಮಿಕ ಆಗಿ ಹುಡುಗ ಮಂಡ್ಯದಿಂದ ಬೆಂಗಳೂರಿಗೆ ಬಂದು ಈ ಲೆವೆಲ್ಗೆ ಗಾಂಧಿನಗರದಲ್ಲಿ ಇಡೀ ಇಂಡಿಯಾ ಎಲ್ಲ ವರ್ಲ್ಡಲ್ಲಿ ಹೆಸರು ಮಾಡಿದಲ್ಲ ಯಶುಗೆ. ರಿಯಲಿ ಗ್ರೇಟ್. ಆಮೇಲೆ ಎರಡನೇದು ಮುಂದಕ್ಕೆ ಏನಾಗಬೇಕು ಅಂದರೆ ಇನ್ನೂ ಒಳ್ಳೊಳ್ಳೆ ಪಿಕ್ಚರ್ ಬರಬೇಕು. ಹಾಲಿವುಡ್ ಎಲ್ಲ ಕಂಪ್ಲೀಟ್ ಇವತ್ತು ಒಡಿಶಾ ಆಗಿದೆ. ಇಷ್ಟು ಥಿಯೇಟ್ರ್ ರಿಲೀಸ್ ಆಗಿದೆ. ಅಮೆರಿಕ ಕೂಡ ಇವತ್ತು ಕ್ಯೂವಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡಿದ್ದಾರೆ. ಇಡೀ ಹಾಲೇ ಬುಕ್ ಮಾಡಿದ್ದಾರೆ ಅಮೆರಿಕದಲ್ಲಿ. ನಿಜವಾಗ್ಲೂ ಖುಷಿ ಇದೆ. ಆಮೇಲೆ ಮುಂದಕ್ಕೆ ಒಂದಿನ ಇವರು CM ಆಗಬೇಕು, ನಮ್ಮ ಕರ್ನಾಟಕಕ್ಕೆ ವಿಜಯ್ ಥರ CM ಆಗಬೇಕು ಅನ್ನೋ ಒಂದು ಆಸೆ ಇದೆ ನಮಗೆ. ನಾನು ಮಂಡ್ಯದಿಂದ ಬಂದಿದ್ದೀನಿ, ರಾಜೇಶ್ ಗೌಡ್ರ ಅಂತ. ರಿಯಲಿ ನಾನು ಫಸ್ಟ್ ಟೈಮು ಯಶುಗೋಸ್ಕರ ಪಿಕ್ಚರ್ ಬರೋದು. ಪುನೀತ್ ಬಿಟ್ಟರೆ ಯಶುನ ನಾನು ಇವತ್ತುವರೆಗೂ ಲೈಕ್ ಮಾಡಿರೋದು. ಆದರೆ ನಿಜವಾಗ್ಲೂ ರಿಯಲಿ ಗುಡ್. ಗುಡ್. ಒಬ್ಬ ಬಡ ಹುಡುಗ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಹೆಸರು ಮಾಡ್ತಾ ಇರೋದು ಅದು ಯಶ್ ಅವರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾನು ಮಂಡ್ಯದಿಂದ ಬಂದಿದ್ದೀನಿ, ಅವರು ಕೂಡ ವಿಜಯ್ ತರ ರಾಜಕೀಯಕ್ಕೆ ಬರಬೇಕು ಅನ್ನುವಂತಹ ಮಾತು ಅವರ ಅಭಿಮಾನಿಗಳದ್ದಾಗಿತ್ತು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಐಶ್ವರ್ಯಗೌಡ, PNS ವಿಸ್ತಾರ ನ್ಯೂಸ್, ಬೆಂಗಳೂರು.